ಈ ಆ, ಈ ಪ್ರಾಸೆಸ್ ಆಫ್ ಲರ್ನಿಂಗ್ ಅಂದರೆ ನಾನು ಇವತ್ತು ಮೂರು ಬೇಸಿಕಲಿ ಟೈಟಲ್ ಕೊಟ್ಟಿರೋದು ಇಂಗ್ಲಿಷ್ ಕಲಿಯುವುದು ಹೇಗೆ ಅಂತ. ಎಸ್ ಸರ್. ಕಾರಣ, ಈ ಟೈಟಲನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ತುಂಬ ಆಲೋಚನೆ ಮಾಡಿದೆ. ಎಲ್ಲರೂ ಒಂದು ಕಬ್ಬಣದ ಕಡಲೆ ಅಥವಾ ಕಲಿಯೋಕ್ಕಾಗಲ್ಲ, ನಮಗಲ್ಲ, ನಾವು ಹಳ್ಳಿ ಕಡೆಯಿಂದ ಬಂದಿದ್ದೇವೆ. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ಇದ್ರೂ ಎಷ್ಟೊಂದು ಇಂಗ್ಲೀಷ್ ಕಾನ್ವೆಂಟ್ಸ್ ಇದ್ರೂ ಅಲ್ಲೆಲ್ಲೋ ಇಂಗ್ಲೀಷು ಅಂದರೆ ಏನೋ ಒಂಥರ ದೂರ ಇಡೋವಂಥದ್ದನ್ನು ನೋಡ್ತಾ ಇದ್ದೇವೆ. ಅದನ್ನು ಹತ್ರಕ್ಕೆ ತಗೋಬೇಕು. ನೀವು ಹೇಳ್ತಾ ಇದ್ದೀರಾ ಇದು ತುಂಬ ಸರಳವಾದ ಭಾಷೆ ಅಂತ ಬೇರೆ. ಹಾಗಾದರೆ ಪ್ರಾಸೆಸ್ ಆಫ್ ಲರ್ನಿಂಗ್ ಎಸ್ ಸರ್. ಇಂಗ್ಲೀಷ್, ಓಕೆ. ಇಂಗ್ಲಿಷ್ ಕಲಿಯುವುದು ಹೇಗೆ ಅಂತ ಮೂಲಭೂತವಾದ ಪ್ರಶ್ನೆನ ಹೇಗೆ ಅರ್ಥ ಮಾಡಿಸ್ತೀರಾ ನಮಗೆ? ಓಕೆ. ಕ್ವೈಟ್. ಹೇಗೆ ಕಲಿಯೋದು? ಇಂಗ್ಲಿಷ್ನ ಹೇಗೆ ಕಲಿಯೋದು? ಇಂಪ್ಲಿಸಿಟ್ ಲರ್ನಿಂಗ್ ಸರ್. ಇಂಪ್ಲಿಸಿಟ್ ಲರ್ನಿಂಗ್ ನಾವು ಫಾಲೋ ಮಾಡಿದ್ರೆ ಫಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ವಾಟ್ ಇಸ್ ಇಂಪ್ಲಿಸಿಟ್ ಲರ್ನಿಂಗ್. ಈಗ ಯಾರೋ ಒಬ್ರು ಏನೂ ಓದಿಲ್ಲ, ಅವ್ರಿಗೆ ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಬಟ್ ಭಾಷೆ ಮಾತಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನುವಂತಹ ಒಂದು ಹಳ್ಳಿಲಿರುವಂತಹ ರೈತರು ಅಂದ್ಕೊಳ್ಳಿ. ಓಕೆ, ಅವ್ರಿಗೆ ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಬಟ್ ಮಾತಾಡಕ್ ಬರುತ್ತೆ. ಎಸ್, ನಾನು ಬರ್ತಾ ಇದ್ದೀನಿ, ನಾನು ಬರ್ತಾ ಇದ್ದೆ, ನಾನು ಬರ್ತೀನಿ, ಇಸ್ ವಾಸ್ ವಿಲ್ ಅಥವಾ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಇದಕ್ಕೆ ವರ್ತಮಾನ ಕಾಲ ಅಂತಾರೆ, ಇದಕ್ಕೆ ಭೂತಕಾಲ ಅಂತಾರೆ, ಇದಕ್ಕೆ ಭವಿಷ್ಯತ್ ಕಾಲ ಅಂತಾರೆ ಅಂತ ಗೊತ್ತಿರಲ್ಲ. ಆದ್ರೆ ಆ ಟೆನ್ಸ್ ಅನ್ನ ಸರಿಯಾಗಿ ಬಳಸ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿದೀವ ಸರ್? ವಿ ಹ್ಯಾವ್ ಹೌದು. ಡೆಫಿನೆಟ್ಲಿ ಅಬ್ಸರ್ವ್ ದಟ್. ಅವ್ರಿಗೆ ಎಸ್. ಯಾರು ಹೇಳ್ಕೊಟ್ಟಿರಲ್ಲ. ನೋಡಿಯಪ್ಪ, ಹ್ಮ್. ಇದು ಭೂತಕಾಲ, ನೋಡಿ ಇದು ವರ್ತಮಾನ ಕಾಲ. ನೋ ಬಡಿ ವಿಲ್ ಟೀಚ್. ಬಟ್ ಹೆಂಗ್ ಗೊತ್ತು? ಹೆಂಗ್ ಸರಿಯಾಗಿ ಹೇಳ್ತಾ ಇದಾರೆ? ಇಂಪ್ಲಿಸಿಟ್ ಲರ್ನಿಂಗ್ ಅಂತ ಆಗಿರುತ್ತೆ. ನಾವ್ ಯಾವಾಗ ಇಂಪ್ಲಿಸಿಟ್ ಲರ್ನಿಂಗ್ ನ ಇಂಬೈಬ್ ಮಾಡ್ಕೊಳ್ತೀವೋ ಈಸಿಯಾಗಿ ಕಲಿಬೋದು. ಇಂಗ್ಲಿಷ್ ಕಲಿಯಕ್ಕೆ ಹೋಗ್ತೀವಿ, ಟ್ರಾನ್ಸ್ಲೇಷನ್ ಪ್ರಾಸೆಸ್ಗೆ ಹೋಗ್ಬಿಡ್ತೀವಿ ನಾವು. ಓಕೆ, ಹಿಂಗನ್ನಕ್ಕೆ ಏನ್ ಮಾಡ್ಬೇಕು, ಹಿಂಗನ್ನಕ್ಕೆ ಏನ್ ಮಾಡ್ಬೇಕು, ಹಿಂಗನ್ನಕ್ಕೆ ಏನ್ ಮಾಡ್ಬೇಕು, ಹಿಂಗನ್ನಕ್ಕೆ ಏನ್ ಅನ್ಬೇಕು, ಬೈ ಹಾರ್ಟ್ ಮಾಡು, ಹೇಳಕ್ ಹೋಗು. ಏನೋ ಹೇಳಕ್ ಹೋಗ್ತೀವಿ, ಇನ್ನೇನೋ ಹೇಳ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಬಟ್ ಆಕ್ಚುಲಿ ಒಂದು ಭಾಷೆ ಅಲ್ದಿದ್ರು ಒಂದು ಪದನ ಹೇಗೆ ಕಲಿಯೋದು? ಫಸ್ಟಿಂಗ್ ನಾವು ಅಬ್ಸರ್ವ್ ಮಾಡಬೇಕು. ಹ್ಮ್ ಯಾವ್ದಾದ್ರು ಒಂದು ಹೊಸ ಪದ, ನಾನು ಯಾವುದೋ ಒಂದು ಹೊಸ ಪದ ಕಲ್ತಿದ್ದೀನಿ ಅಂದ್ರೆ ಫಸ್ಟ್ ನಾನು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇಂಗ್ಲಿಷ್ ಕಲಿಬೇಕಾ? ಫಸ್ಟ್ ಅಬ್ಸರ್ವ್ ಮಾಡಬೇಕು. ಏನಾದ್ರೂ ಪರವಾಗಿಲ್ಲ. ಹ್ಮ್. ಟಿವಿ ಇರ್ಬೋದು. ಅಬ್ಸರ್ವೇಷನ್ ಕ್ಯಾನ್ ಬಿ ಥ್ರೂ ಇಯರ್ಸ್ ಆರ್ ಐಸ್. ನಾವು ನಮ್ಮ ಕಣ್ಣಿನ ಮೂಲಕ ಅಬ್ಸರ್ವ್ ಮಾಡ್ಬೋದು. ಟಿವಿ ಇರ್ಬೋದು, ಯೂಟ್ಯೂಬ್ ವಿಡಿಯೋಸ್ ಇರ್ಬೋದು, ಕೇಳಿಸ್ಕೊಂಡ್ಬಿಡ್ಬೋದು. ಸುಮಾರು ಜನ ಏನ್ ಮಾಡ್ತೀವಿ, ಈ ಸ್ಟೇಜ್ ಅಬ್ಸರ್ವೇಷನ್ ಸ್ಟೇಜ್ ಅಲ್ಲಿ ಫೈನಲ್ ಪ್ರಾಸೆಸ್ನ ಎಕ್ಸ್ಪೆಕ್ಟ್ ಮಾಡ್ಬಿಡ್ತೀವಿ. ನಾನು ಏನೋ ಒಂದು ನಾನು ನೋಡಿದೆ, ಹಾ ನನಗೆ ಗೊತ್ತಾಯ್ತು, ಎಸ್ ನನಗೆ ಗೊತ್ತಾಯ್ತು, ನನಗೆ. ಫಾರ್ ಎಕ್ಸಾಂಪಲ್ ಕ್ವಿಂಟ್ ಎಸೆನ್ಷಿಯಲ್ ಅಂತ ಒಂದು ಪದ ಯಾರೋ ಒಬ್ರು ಬಳಸೋದನ್ನ ನೋಡ್ತೀನಿ. ಕ್ವಿಂಟ್ ಎಸೆನ್ಷಿಯಲ್ ಅಂತ ಒಂದು ಪದ. ವಾಟ್ ಇಸ್ ದ ವರ್ಡ್? ಕ್ವಿಂಟ್ ಎಸೆನ್ಷಿಯಲ್. ಸೊ ಒಬ್ರು ಯೂಸ್ ಮಾಡ್ತಾರೆ. ದಿಸ್ ಇಸ್ ಹೀಸ್ ಕ್ವಿಂಟ್ ಎಸೆನ್ಷಿಯಲ್ ಫಾರ್ ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ. ಕ್ವಿಂಟ್ ಎಸೆನ್ಷಿಯಲ್ ಅನ್ನೋ ಪದನ ಅಬ್ಸರ್ವ್ ಮಾಡ್ತೀನಿ ನಾನು. ಓಕೆ, ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಮತ್ತೆ ಇನ್ನ ಇಬ್ರು ಮೂರ್ ಜನ ಯಾರೋ ಕ್ವಿಂಟ್ ಎಸೆನ್ಷಿಯಲ್ ಆಸಮ್ ಅನ್ನೋ ಪದ ಬಂದಾಗ ನನ್ಗೆ ಹಾಗೆ ಆಗಿತ್ತು. ವೆನ್ ಐ ವಾಸ್ ವೆರಿ ಸ್ಮಾಲ್, ಸ್ಕೂಲ್, ಕ್ರೈಸ್ಟ್ ಸ್ಕೂಲಲ್ಲಿ ಓದಿದ್ ನಾನು. ಅಲ್ಲಿ ಡಾಕ್ಟರ್ ಬಂದಿದ್ರು, ಆಸಮ್ ಮಾರ್ನಿಂಗ್ ಅಂದ್ರು. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಹರ್ಡ್ ದ ವರ್ಡ್ ಆಸಮ್. ಅದಾದ್ಮೇಲೆ ಯಾರೆಲ್ಲ ಆಸಮ್ 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 ಅಂತಾರೋ ಅದ್ ಕೇಳಿಸ್ಕೊಳ್ತಾ ಇದ್ದೆ. ಸೊ ಆಸಮ್ ಅನ್ನೋ ಪದನ ಕೇಳಿಸ್ಕೊಂಡ್ಮೇಲೆ ಏನ್ ಮಾಡ್ತೀನಿ ನಾನು? ಫಸ್ಟ್ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿದ್ಮೇಲೆ ಕೇಳಿಸ್ಕೊಳ್ತೀನಿ. ಏನೋ ಅಂತಿದ್ರಲ್ಲ, ಏನೋ ಕ್ವಿಂಟ್ ಎಸೆನ್ಷಿಯಲ್. ಅಯ್ಯೋ, ಕೆಲವ್ರಿಗೆ ಅನ್ಸಿರ್ಬೋದು ಕ್ವಿಂಟ್ ಎಸೆನ್ಷಿಯಲ್ ಪದ ಫಸ್ಟ್ ಟೈಮ್ ಕೇಳಿದಾಗ. ಅಬ್ಸರ್ವ್ ಮಾಡಿದ ತಕ್ಷಣ ಕೇಳಿಸ್ಕೊಳ್ತೀವಿ. ಎಸ್, ಮೈಂಡ್ ಏನಾಗುತ್ತೆ, ಲಿಸನಿಂಗ್ ಕರ್ಕೊಂಡು ಹೋಗ್ಬೇಕು ನಾವು. ಏನದು? ಕ್ವಿಂಟ್ ಎಸೆನ್ಷಿಯಲ್. ಎಸ್. ನೆಕ್ಸ್ಟ್ ಥಿಂಗ್ ಏನ್ ಮಾಡ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ವಿಂಟ್ ಎಸೆನ್ಷಿಯಲ್ ಅಂದ್ರೆ ಏನು? ಇಟ್ ಇಸ್ ಸಮಥಿಂಗ್ ಲೈಕ್ ಅ ಪರ್ಫೆಕ್ಟ್ ಎಕ್ಸಾಂಪಲ್, ಸೂಪರ್ ಪರ್ಫೆಕ್ಟ್ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಸೂಪರ್ ಪರ್ಫೆಕ್ಟ್ ಬೆಸ್ಟ್ ಎಕ್ಸಾಂಪಲ್ ಅನ್ನೋದಕ್ಕೂ ಕ್ವಿಂಟ್ ಎಸೆನ್ಷಿಯಲ್. ಐ ಕ್ಯಾನ್ ಸೇ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಇಸ್ ಕ್ವಿಂಟ್ ಎಸೆನ್ಷಿಯಲ್ ಫಾರ್ ಸಿಂಪ್ಲಿಸಿಟಿ. ಏನೋ ಅಂತಿದಾರಲ್ಲ ವರ್ಡ್. ಅಬ್ಸರ್ವ್ ಮಾಡಿದೆ, ಕೇಳಿಸ್ಕೊಂಡೆ, ಅದಾದ್ಮೇಲೆ ಡಿಕ್ಷನರಿ ತೆಗೆದು ನೋಡಿದೆ. ಡಿಕ್ಷನರಿ, ಆರ್ ದೀಸ್ ಡೇಸ್ ವಿ ಹ್ಯಾವ್ ಜೆಮಿನೈ ಫಾರ್ ಯಂಗರ್ ಜನರೇಷನ್. ಜೆಮಿನೈ ಇಸ್ ದೇರ್, ಚಾಟ್ ಜಿ ಪಿ ಟಿ ಇಸ್ ದೇರ್, ಗೂಗಲ್ ಇಸ್ ದೇರ್. ಕ್ವಿಂಟ್ ಎಸೆನ್ಷಿಯಲ್ ಅಂದ್ರೆ ಏನು ಅಂತ ನೋಡ್ತೀನಿ. ಐ ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಒಂದ್ಸತಿ ನಾನು ಅರ್ಥ ಮಾಡ್ಕೊಂಡಾಗ, ಹಾ ನನಗೆ ಗೊತ್ತಾಯ್ತಪ್ಪ, ನಾನು ಇವಾಗ ಕಲ್ತ್ಬಿಟ್ಟೆ. ಇವಾಗ ನಾನು ಕೇಳಿದ್ರೆ ಕ್ವಿಂಟ್ ಎಸೆನ್ಷಿಯಲ್ ಅಂದ್ರೆ ಏನು, ಎಷ್ಟ್ ಜನ ಕಲ್ತಿರಿ ಅಂತ ಕೇಳಿದ್ರೆ ಒಂದ್ ಇಬ್ರು ಮೂರ್ ಜನ ಎಸ್ ನಾನು ಕಲ್ತೆ ಕಲ್ತೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆಕ್ಚುಲಿ ಲರ್ನಿಂಗ್ ಪ್ರಾಸೆಸ್ ಆಗಿಲ್ಲ. ನಾನು ಯಾವುದೋ ಒಂದು ನೋಡಿ ಅರ್ಥ ಏನು ಅಂತ ನೋಡ್ಬಿಟ್ರೆ ಫಾರ್ ಎಕ್ಸಾಂಪಲ್, ನೀವು ಸಹ ನನಗೆ ಚಿಂತೆ ಮತ್ತೆ ಚಿಂತನೆ ಎರಡೂ ಪದದ ಮಧ್ಯ ವ್ಯತ್ಯಾಸನ ಹೇಳ್ಕೊಟ್ಟಿದ್ರಿ.
ಚಿಂತೆ ಮಾಡಬಾರ್ದು ಅಂಜಲಿ, ಕೆಲವೊಂದು ವಿಷಯಕ್ಕೆ ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಿ. ಸೊ ವೆನ್ ಐ ವಾಸ್ ಟೇಕಿಂಗ್ ಅ ಮೇಜರ್ ಡಿಸಿಷನ್, ನೀವು ನನಗೆ ಈ ಪದನ ಹೇಳ್ಕೊಟ್ಟಿದ್ರಿ, ನಿಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ನನಗೆ ಹೇಳ್ಕೊಟ್ಟಿದ್ರಿ. ಆ ಪದ ನನಗೆ ಅರ್ಥ ಆಯ್ತಾ? ನಾನು ಯಾವಾಗ ಸರ್, ವಾಟ್ ಈಸ್ ದ ಡಿಫ್ರೆನ್ಸ್ ಸರ್, ಚಿಂತೆ and ಚಿಂತನೆ, ನೀವು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾವಾಗ ನಾನು ಅವಾಗ ಅರ್ಥ ಮಾಡ್ಕೊಂಡು ಹಾ ನನಗೆ ಗೊತ್ತು ಅಂತ ಅನ್ಕೊಂಡಿರ್ತೀನಿ, ಸೊ ಐ ವಿಲ್ ಬಿ ಅಂಡರ್ ದಟ್ ಇಂಪ್ರೆಷನ್, ನನಗೆ ಗೊತ್ತು, ನನ್ಗೆ ಅರ್ಥ ಆಗಿದೆ ಅನ್ಕೊಂಡ್ಬಿಡ್ತೀವಿ. ಆ್ಯಂಡ್ ವಿ ಫೊಗೆಟ್. ಸುಮಾರು ಸರ್ತಿ ಒಂದು ಪದ ಕೇಳ್ತೀವಿ, ಮರ್ತೋಗ್ತೀವಿ, ಕೇಳ್ತೀವಿ, ಮರ್ತೋಗ್ತೀವಿ. ಸರ್, ವೈಟ್ ಬೋರ್ಡ್ ಯೂಸ್ ಮಾಡ್ಬೋದಾ? ಎಸ್ ಎಸ್. Okay, done. So when I'm trying to share, okay, yes. So the very first stage is like observation. ಈ ಕಲಿಬೇಕಾದ್ರೆ ನಾವು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ವಿ ಸ್ಟಾರ್ಟ್ ಲಿಸನಿಂಗ್ ಸರ್. ದ ವೆರಿ ಓಕೆ ನೆಕ್ಸ್ಟ್ ಒನ್ ಓಕೆ ಇಸ್ ಲಿಸನಿಂಗ್. ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೇಕು ಅನ್ಸುತ್ತಲ್ಲ ಸರ್, ಸೊ ದಟ್ ಅದರ್ಸ್ ಡೋಂಟ್ ಯೂಸ್ ಇಟ್. ಓಕೆ. ಐ ವಿಲ್ ಚೇಂಜ್ ದ ಸೆಟ್ಟಿಂಗ್ ಸರ್. ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಓಕೆ, ವೆರಿ ಗುಡ್, ಸೂಪರ್. ಐ ವಿಲ್ ಇನ್ಕ್ರೀಸ್ ದ ಸೈಜ್ ಲೇಟರ್. ಓಕೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಅಬ್ಸರ್ವ್ ಮಾಡ್ತೀನಿ, ಫುಲ್ ಅಬ್ಸರ್ವ್ ಮಾಡ್ತೀನಿ ಫಸ್ಟ್ ಥಿಂಗ್. ಹ್ಮ್. ಒನ್ಸ್ ಐ ಸ್ಟಾರ್ಟ್ ಅಬ್ಸರ್ವಿಂಗ್, ಐ ಗೆಟ್ ಟು ನೋ, ಓಕೆ ಈ ಥರದೊಂದು ಪದ ಇದೆ, ಈ ಥರದೊಂದು ಭಾಷೆ ಇದೆ. ಗೊತ್ತಾದ ತಕ್ಷಣ ಏನು ಮಾಡ್ತೀನಿ, ಐ ಸ್ಟಾರ್ಟ್ ಲಿಸನಿಂಗ್ ಟು ದಟ್. ಏನದು ಕ್ವಿಂಟೆಸೆನ್ಷಿಯಲ್ ಚಿಂತೆ, ಚಿಂತನೆ ಬೇರೆ ಬೇರೆ ಇದೆ ಅಂತ ನಾನು ಏನು ಮಾಡ್ತೀನಿ, ಕೇಳಿಸ್ಕೊಳ್ತೀನಿ. ಕೇಳಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು, ನಾನು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಇಸ್ ದಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್. ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ವಾಟ್ ಇಸ್ ದ ಮೀನಿಂಗ್ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಹ್ಮ್. ಮಾಡ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು, ವಾಕ್ಯಗಳನ್ನ ರಚಿಸ್ಬೇಕು. ಸುಮಾರು ಸೆಂಟೆನ್ಸಸ್, ಈಗ ನಾನು ಕ್ವಿಂಟ್ ಎಸೆನ್ಷಿಯಲ್ ಅಂತ ಒಂದು ಪದನ ಕಲ್ತಿದ್ದೀನಿ ಅಂದ್ರೆ ಅಟ್ಲೀಸ್ಟ್ 10 ವಾಕ್ಯಗಳನ್ನ ನಾನು ರಚಿಸ್ಬೇಕು. ಅಟ್ಲೀಸ್ಟ್ 10 ವಾಕ್ಯಗಳನ್ನ ಫ್ರೇಮ್ ಮಾಡಬೇಕು. ಈ ಒಂದು ಇಸ್ ಕಲ್ತಿರ್ಬೋದು, ವಾಸ್ ಕಲ್ತಿರ್ಬೋದು, ಕಾನ್ಶಿಯಸ್ ಆಗಿ. ಬಿಕಾಸ್ ಇವಾಗ ನಾವು ಬೆಳ್ದಿದೀವಿ, ಇಂಪ್ಲಿಸಿಟ್ ಆಗಿ ಕಲಿಬೇಕಂದ್ರೆ ಕಾನ್ಶಿಯಸ್ಲಿ ಸ್ವಲ್ಪ ಎಕ್ಸಸೈಸ್ ಆಗ್ಲೇಬೇಕು. ಸುಮಾರು ವಾಕ್ಯಗಳನ್ನ ನಾನು ರಚಿಸ್ಬೇಕು, ಅಟ್ಲೀಸ್ಟ್ 10 ವಾಕ್ಯಗಳನ್ನ ರಚಿಸ್ಬೇಕು. ಹಾ, ಅವಾಗೂ ನನ್ನ ಬ್ರೈನ್ ಹೇಳ್ಕೊಡುತ್ತೆ ನನಗೆ, ಅರ್ಥ ಆಗಿದೆ ನನ್ಗೆ, ಕಮೋನ್, ನಾನು ಹೊಸ ವರ್ಡ್ನ ಕಲ್ತ್ಬಿಟ್ಟೆ, ನನ್ಗೆ ಅರ್ಥ ಆಗಿದೆ, ಸೂಪರ್, ವೆರಿ ಗುಡ್, ಸಖತ್ ಕಾನ್ಫಿಡೆನ್ಸ್ ಇರುತ್ತೆ. ಎಸ್, ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಫುಲ್ ಖುಷಿಯಾಗಿರ್ತೀನಿ ನಾನು. ನಂಗೆ ಗೊತ್ತಾಯ್ತು, ನಾನು ಕಲ್ತ್ಬಿಟ್ಟಿದ್ದೀನಿ, ನಂಗೆ ಇದು ಗೊತ್ತು, ನನಗೆ ಗೊತ್ತು ಅಂತ. ಯಾವಾಗ ನಾನು ವಾಕ್ಯಗಳನ್ನ ರಚಿಸ್ತೀನಿ, ನೆಕ್ಸ್ಟ್ ಸ್ಟೇಜ್ ನಾನು ಏನ್ ಮಾಡ್ಬೇಕಂದ್ರೆ ರಿಯಲಿಸ್ಟಿಕ್ ಸೆಂಟೆನ್ಸಸ್ ನ ಫ್ರೇಮ್ ಮಾಡ್ಬೇಕು. ಸುಮ್ನೆ ಸೆಂಟೆನ್ಸಸ್ ನ ಫ್ರೇಮ್ ಮಾಡೋದಕ್ಕೂ ರಿಯಲಿಸ್ಟಿಕ್ ಸೆಂಟೆನ್ಸಸ್ ಕೆಲವೊಂದ್ಸತಿ ನಾವೇ ಓಕೆ. ಇದು ಬೋರ್ಡ್ ಅಲ್ಲಿ, ವೈಟ್ ಬೋರ್ಡ್ ಅಲ್ಲಿ, ಈ ಲೈವ್ ಅಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಅಂತ ಒಬ್ರು ಮೆಸೇಜ್ ಹಾಕಿದ್ದಾರೆ. ಇದು ಓಕೆ, ಇನ್ನೂ ಸ್ವಲ್ಪ ಬೋಲ್ಡ್ ಮಾಡ್ಬೋದಾ? ಬೋಲ್ಡ್ ಮಾಡ್ಬೋದು ಸರ್. ಐ ಕ್ಯಾನ್ ಬೋಲ್ಡ್ ಮಾಡಕ್ ಟ್ರೈ ಮಾಡಿ ನೋಡೋಣ. ಎಸ್ ಬಟ್ ಝೂಮ್ ಅಲ್ಲಿ ಇರೋರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಟ್ ಓಕೆ, ಯೂಟ್ಯೂಬ್ ಲೈವ್ನವ್ರಿಗೆ ಈ ಕಾಣಿಸ್ತು. ಅಕ್ಷರಗಳು ಕಾಣಿಸ್ತಾ ಇಲ್ಲ. ನೋಡೋಣ. ಇಲ್ದಿದ್ರೆ ನೀವು ಎಕ್ಸ್ಪ್ಲನೇಷನ್ ಮುಂದುವರಿಸ್ತಾ ಹೋಗ್ಬೋದು. ಓಕೆ, ದೇ ಕ್ಯಾನ್ ಜಸ್ಟ್ ಎಸ್, ಅಟ್ಲೀಸ್ಟ್ ಆ ವರ್ಡಿಂಗ್ಸ್ಗಳು ಇಲ್ಲ. ಹಾ, ಲೈವ್ ನಲ್ಲಿ ಅಷ್ಟು ಕಾಣಿಸಲ್ಲ, ಕಾಣಿಸ್ತಾ ಓಕೆ ಇಲ್ಲ. ಸರ್, ಲೈವ್ ಅಲ್ಲಿ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಹಾ, ಓಕೆ ಎಸ್ ಸರ್, ಓಕೆ. ಯಾ. ಎಸ್ ಸರ್. ಸೊ ನಾವು ಈಗ ರಿಯಲಿಸ್ಟಿಕ್, ಕಾಣಿಸ್ತು ಲೈವ್ ನಲ್ಲೂ ಕೂಡ. ಸೊ ಗುಡ್. ಹೌದಾ? ಓಕೆ, ಹ್ಮ್. ಓಕೆ. ಸೊ ನಾವು ವಾಕ್ಯಗಳನ್ನ ರಚಿಸ್ಬೇಕಾದ್ರೆ ಹ್ಮ್. ನೈಜವಾದಂತಹ ವಾಕ್ಯಗಳನ್ನ ರಚಿಸ್ಬೇಕು. ಸುಮ್ನೆ ಓಕೆ, ಮಹಾತ್ಮ ಗಾಂಧೀಜಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಅಂತ ಇರ್ಬೋದು, ಯಾರೋ ಹ್ಮ್. ಪಾಲಿಟಿಷಿಯನ್ ಇರ್ಬೋದು, ಯಾರ ಹೆಸರು ಬೇಕಾದ್ರೂ ಹೇಳ್ಬೋದು ನಾವು. ಹ್ಮ್. ಆ ತರದ ವಾಕ್ಯಗಳನ್ನ ರಚಿಸ್ಬೇಕು. ಅದರ ಜೊತೆಗೇನೆ ನನ್ನ ಸುತ್ತಮುತ್ತಲು, ನನ್ನ ಎದುರಿಗೆ, ನನ್ನ ಎಡಗಡೆ ಬಲಗಡೆ ಯಾವ ವ್ಯಕ್ತಿಗೆ ನಾನು ಈ ಪದನ ಬಳಸಬಹುದು, ಈ ಹ್ಮ್. ರೀತಿ ಕಮಾಂಡ್ ಕೊಡ್ತಾ ಇರ್ಬೇಕು ಮೈಂಡ್ಗೆ. ಒಂದು ಹ್ಮ್. ಪದನ ಕಲ್ತಾಗ, ಎಸ್ ನಾನು ಈ ಪದನ ಕಲ್ತಿದ್ದೀನಿ, ಇದರಿಂದ ನಾನು ರಿಯಲಿಸ್ಟಿಕ್ ಸೆಂಟೆನ್ಸಸ್ ಅಂದ್ರೆ ನೈಜವಾದಂತಹ ವಾಕ್ಯ, ಐ ಮಸ್ಟ್ ಫ್ರೇಮ್ ಸೆಂಟೆನ್ಸಸ್. ಇಟ್ಸ್ ಲೈಕ್ there's a lot of difference between speaking very well and teaching very well. There's a lot of difference. You might come across a person who speaks very well. ನೀವು ಸಖತ್ತಾಗಿ ಇಂಗ್ಲಿಷ್ ಮಾತಾಡ್ತೀರಾ, ನನ್ಗೆ ಹೇಳ್ಕೊಡಿ ಅಂತ we can go to that person. ಹ್ಮ್. But that person should be able to break down these processes. ಅವ್ರಿಗೆ ಅರ್ಥ ಕರೆಕ್ಟ್. ಮಾಡಿಸ್ಬೇಕು. ಫಸ್ಟ್ ಥಿಂಗ್ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಆ ಭಾಷೆ ಜೊತೆ. ಇವಾಗ ಇಂಗ್ಲಿಷ್ ಅನ್ನೋದು ಹೇಗಿದೆ, ಭಾಷೆ ಹೇಗಿದೆ ಅಂತಂದ್ರೆ ಸರ್, ಇಟ್ ಇಸ್ ಲೈಕ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ ಸರ್ ಇಂಗ್ಲಿಷ್ ಅಲ್ಲಿ, ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಎಸ್ ಮಾರ್ಕೆಟ್. ಎಸ್. ಮೋಸ್ಟ್ ಆಫ್ ದೆಮ್ ವಿಲ್ ಫೀಲ್ ಸರ್ಪ್ರೈಸ್, ಹ್ಮ್. ಆಶ್ಚರ್ಯ ಆಗ್ಬೋದು. ಸೋರ್ಸ್ ಆಫ್ ದ ವರ್ಡ್ ಇಸ್ ಮಾರುಕಟ್ಟೆ.
ಕನ್ನಡದ ಮಾರುಕಟ್ಟೆ ಅನ್ನೋ ಓಹೋ ಪದನೇ ಹೋ ಹೋ. ತಗೊಂಡು ದೇ ಹ್ಯಾವ್ ಮೇಡ್ ಇಟ್ ಆಸ್ ಮಾರ್ಕೆಟ್. ಓಕೆ ಓಕೆ. ಗುಡ್. ಸೊ ಇಂಗ್ಲಿಷ್ ಇಸ್ ಅ ವೆರಿ ಓಪನ್ ಲ್ಯಾಂಗ್ವೇಜ್. ಹ್ಮ್ ಎಲ್ಲಾನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಹೌದು. ನಾವೇನಾದ್ರೂ ಒಬ್ರು ಹೇಳಕ್ ಶುರು ಮಾಡಿ, ಫಾರ್ ಎಕ್ಸಾಂಪಲ್ ಜಾಮೂನ್ ಅನ್ನೋ ಪದ ಹ್ಮ್ ಇಂಗ್ಲಿಷ್ ಅಲ್ಲಿ ಇರ್ಲಿಲ್ಲ. ಹ್ಮ್ It was nothing but, fried dough dipped in, when we were very small, we were supposed to say fried dough dipped in sugar syrup ಅಂತ ಹೇಳ್ಬೇಕಾಗಿತ್ತು. ಹ್ಮ್. Now jamun has been added to Dictionary of English. Not Oxford, of course, but yes, ಹ್ಮ್. jamun ಅಂದ್ರೆ most of them will get to know. ಎಸ್. ಸೊ ರಿಯಲಿಸ್ಟಿಕ್ ಸೆಂಟೆನ್ಸಸ್ ನಾವು ಫ್ರೇಮ್ ಮಾಡಬೇಕು. ನೈಜವಾದಂತಹ ವಾಕ್ಯ. ಹ್ಮ್. ನಾನು ಎಷ್ಟು ನೈಜವಾದಂತಹ ವಾಕ್ಯವನ್ನ ಬಳಸ್ತೀನೋ, ಎಷ್ಟು ಆ ವಾಕ್ಯ ನನಗೆ ಹತ್ತಿರವಾಗಿರುತ್ತೋ, ಎಷ್ಟು ನಿಜವಾಗಿರುತ್ತೋ, ಅಷ್ಟು ಬೇಗ ನಾನು ಆ ಭಾಷೆನ ಕಲಿತೀನಿ. ಇಸ್ ಅಂತ ಕಲ್ತಿರ್ಬೋದು, ವಾಸ್ ಅಂತ ಕಲ್ತಿರ್ಬೋದು, ವಿಲ್ ಅಂತ ಓಕೆ. ಕಲ್ತಿರ್ಬೋದು. ಹಾ ಹಾ. ವಾಟ್ ಎವರ್ ಇಟ್ ಇಸ್, ಐ ನೀಡ್ ಟು ಫ್ರೇಮ್ ರಿಯಲಿಸ್ಟಿಕ್ ಸೆಂಟೆನ್ಸಸ್. ದೆನ್ ಇಟ್ ವಿಲ್ ಸ್ಟಾರ್ಟ್ ಸೀಪಿಂಗ್ ಇನ್ ಟು ಮೀ. ಕರೆಕ್ಟ್ ಆಗಿ ಗೊತ್ತಾಗಕ್ ಶುರು ಆಗುತ್ತೆ. ಸೊ ಒಂದ್ಸತಿ ನಾನು ರಿಯಲಿಸ್ಟಿಕ್ ಸೆಂಟೆನ್ಸಸ್ ನ ಫ್ರೇಮ್ ಮಾಡಿದಾಗ ಮತ್ತೆ ಅನ್ಸುತ್ತೆ, ಎಸ್ ಐ ಹ್ಮ್. ನೋ ಐ ನೋ ಐ ನೋ, ನಾನು ಕಲ್ತಿದ್ದೀನಿ, ಎಸ್ ಐ ನೋ ಅಂತ ಹೇಳ್ಕೊಡುತ್ತೆ ಮೈಂಡ್. ಇಟ್ ಓಕೆ. ಸ್ಟಾರ್ಟ್ ಟೀಚಿಂಗ್ ಮಿ, ಎಸ್ ಐ ನೋ. ಬಟ್ ಇನ್ನೂ ಕಲ್ತಿರಲ್ಲ ನಾವು. ಹ್ಮ್ ಅನ್ಕೋತೀವಿ ಅಷ್ಟೇ, ಕಲ್ತಿದೀವಿ ಅಂತ. ಸೊ ಒಂದ್ಸತಿ ಹ್ಮ್ ನಾನು ಕಲ್ತ ಮೇಲೆ ಮುಗೀತಾ ಅಷ್ಟು? ಆಹಾ. ಬರೀ ಸೆಂಟೆನ್ಸ್ ಫ್ರೇಮ್ ಮಾಡ್ಬಿಟ್ರೆ ಮುಗೀತಾ? ಇಫ್ ವಿ ರಿಮೆಂಬರ್, ನಾವು ಸ್ಕೂಲ್ಗೆಲ್ಲ ಹೋಗಿ ಕಲ್ತಿದ್ರೆ, ಫಾರ್ಮಲ್ ಎಜುಕೇಶನ್ ಸಿಗೋ ಅಂತಹ ಭಾಗ್ಯ ನಮಗಿದ್ರೆ, ಹ್ಮ್. ನಾವು ಸ್ಕೂಲ್ಗೆ ಹೋಗಿದ್ರೆ ವಾಕ್ಯಗಳನ್ನು ರಚಿಸಿ ಅಂತ, ಫ್ರೇಮ್ ಸೆಂಟೆನ್ಸಸ್ ಯೂಸಿಂಗ್ ದೀಸ್ ವರ್ಡ್ಸ್ ಅಂತ 1 ಮಾರ್ಕ್ 2 ಮಾರ್ಕ್ ಇರ್ತಿತ್ತು ಅಲ್ವಾ ಕರೆಕ್ಟ್. ಸರ್? ಎಸ್ ಎಸ್. ದಟ್ ಈಸ್ ಟು ಹೆಲ್ಪ್ ಅಸ್ ಯೂಸ್ ದ ವರ್ಡ್ ಇನ್ ಆರ್ ಡೈಲಿ ಕಾನ್ವರ್ಸೇಷನ್. ನಾವ್ ಅದನ್ನ ಇನ್ನಷ್ಟು ಚೆನ್ನಾಗಿ ಬಳಸ್ಲಿ ಅನ್ನೋಂತಹ ಎಷ್ಟೊಂದು ಉದ್ದೇಶ ಇರುತ್ತೆ, ಮಾರ್ಕ್ಸ್ ಎಲ್ಲ ಹ್ಮ್ ಇರುತ್ತೆ, ಬಟ್ ಸ್ಟಿಲ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ವಿ ನೀಡ್ ಟು ಫ್ರೇಮ್ ಸೆಂಟೆನ್ಸಸ್. ನಾನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ವಾಕ್ಯಗಳನ್ನ ಫ್ರೇಮ್ ಮಾಡಬೇಕು, ರಚಿಸ್ಬೇಕು. ಒನ್ಸ್ ಐ ಸ್ಟಾರ್ಟ್ ಫ್ರೇಮಿಂಗ್ ರಿಯಲಿಸ್ಟಿಕ್ ಸೆಂಟೆನ್ಸಸ್, ನಾವು ಕಮಾಂಡ್ ಕೊಡ್ಬೇಕು ಮೈಂಡ್ಗೆ. ಹ್ಮ್. ಕಮಾಂಡ್ ಏನಂತ ಕಮಾಂಡ್ ಕೊಡ್ಬೇಕು? ಓಕೆ ಅಂಜಲಿ, ಯು ಹ್ಯಾವ್ ಲರ್ನ್ ದಿಸ್, ಗೋ ಯೂಸ್ ದಿಸ್. ಇದನ್ನ ಯೂಸ್ ಮಾಡ್ಬೇಕು. ಓಕೆ. ಇದನ್ನ ಯೂಸ್ ಮಾಡಿ. ಇವತ್ತು ಕಲ್ತಿದ್ದೀರಾ ಅಲ್ವಾ, ಇವತ್ತು ನಾನು ಕಲ್ತಿದ್ದೀನಲ್ಲ, ನಾನು ಯೂಸ್ ಮಾಡ್ಬೇಕು ಇದನ್ನ. ಎಸ್. ಕಮಾಂಡ್ ಕೊಡ್ಬೇಕು, ಸ್ಟ್ರಾಂಗ್ ಆಗಿ ಕಮಾಂಡ್ ಕೊಡ್ಬೇಕು ನಮ್ಮ ಮೈಂಡ್ಗೆ. ಆ ಕಮಾಂಡ್ ಹೆಂಗ ಕೊಡೋದು ಅಂತಾನೆ ಇಟ್ ಇಸ್ 20-25 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಹೆಂಗೆ ಕಮಾಂಡ್ ಕೊಡ್ಬೇಕು, ಯಾಕೆ ಕಮಾಂಡ್ ಕೊಡ್ಬೇಕು. ನಾವು ಎಷ್ಟು ಪವರ್ಫುಲ್ ಆಗಿ ಕಮಾಂಡ್ ಕೊಡ್ತೀವೋ ಅಷ್ಟು ನಮ್ಮ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಹೌ ಐ ನೀಡ್ ಟು ಗಿವ್ ಕಮಾಂಡ್. ನಾನು ಕಮಾಂಡ್ ಕೊಟ್ಟಾದ್ಮೇಲೆ, ಒನ್ಸ್ ಐ ಗಿವ್ ಕಮಾಂಡ್, ಇಸ್ ಇಟ್ ಡನ್? ಒನ್ಸ್ ನಾನು ಕಮಾಂಡ್ ಕೊಟ್ಟಿದ್ದೀನಿ, ಕ್ಲಾರಿಟಿ ಕೊಡ್ಬೇಕು ಮೈಂಡ್ಗೆ. ಈ ಪದವನ್ನ ನಾನು ಎಲ್ಲಿ ಬಳಸ್ತೀನಿ, ಹೇಗೆ ಬಳಸ್ತೀನಿ, ಯಾರ ಹ್ಮ್ ಜೊತೆಗೆ ಬಳಸ್ತೀನಿ. ನಾನು ಟೀಚರ್ ಆಗಿದ್ರೆ ನಾನು ಕ್ಲಾಸಲ್ಲಿ ಇದನ್ನ ಬಳಸ್ತೀನಿ. ಇವಾಗ ಬಿಗಿಯಾಗಿ ಹಿಡಿದುಕೊಳ್ಳಕ್ಕೆ ಸುಮಾರು ಜನ ಏನಂತಿರ್ತೀವಿ, ಹೋಲ್ಡ್ ಟೈಟ್ಲಿ. ಎಷ್ಟು ಹ್ಮ್. ಜನ ಕೇಳೋ ಹೋಲ್ಡ್ ಟೈಟ್ಲಿ ಹೇಳ್ತೀವಲ್ಲ ಸರ್, ಕೇಳಿಸ್ಕೊಂಡಿರ್ತೀವಲ್ಲ ಹೌದು ಸರ್. ಹೌದು ಹೌದು. ಬಿಗಿಯಾಗಿ ಹಿಡ್ಕೊಳ್ಳಿ. ನಾನು ನೋಡಿನಿ, ಆಕ್ಚುಲಿ ಬಿಗಿಯಾಗಿ ಹಿಡ್ಕೊಳ್ಳಿ ಅನ್ನೋದಕ್ಕೆ ಹೋಲ್ಡ್ ಟೈಟ್ಲಿ ಅಲ್ಲ, ಇಟ್ ಇಸ್ ಹೋಲ್ಡ್ ಫಾಸ್ಟ್. ಹ್ಮ್ ಹ್ಮ್. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಹೋಲ್ಡ್ ಫಾಸ್ಟ್ ಅಂತ ಅಂದ್ರೆ ಬೇಗ ಹಿಡ್ಕೋ ಅಂತ. ಕ್ಯಾಚ್ ಇದೆ, ಹೋಲ್ಡ್ ಫಾಸ್ಟ್ ಅಂತ ಇಲ್ಲ ಇಂಗ್ಲಿಷ್ ಅಲ್ಲಿ, ಕ್ಯಾಚ್ ಇದೆ. ಹೋಲ್ಡ್ ಫಾಸ್ಟ್ ಇಸ್ ನಥಿಂಗ್ ಬಟ್ ಕ್ಯಾಚ್. ಈಗ ಥ್ರೋ ಮಾಡ್ತಿರ್ತಾರೆ, ಬಾಲ್ನ ಎಸಿತಿರ್ತಾರೆ, ಅಂಡ್ ದೇ ಕಾಲ್ ಇಟ್ ಕ್ಯಾಚ್. ಓಕೆ, ಸೈಕಲಾಜಿಕಲಿ ಆಕ್ಸೆಪ್ಟೆಡ್ ಥಿಂಗ್ಸ್ ಆರ್ ಓಕೆ. ಬಟ್ ಇದು ಹೋಲ್ಡ್ ಹೋಲ್ಡ್ ಟೈಟ್ ಅಂತಾರೆ. ಇಟ್ ಇಸ್ ನಾಟ್ ಹೋಲ್ಡ್ ಟೈಟ್, ಇಟ್ ಇಸ್ ಹೋಲ್ಡ್ ಫಾಸ್ಟ್. ನಾವೆಲ್ಲ ಪರ್ಫೆಕ್ಟ್ ಆಗಿ ಮಾತಾಡ್ಬೇಕು ಅಂತ ಅಲ್ಲ, ಬಟ್ ವಿ ಶುಡ್ ಅಟ್ ಲೀಸ್ಟ್ ನೋ ದೀಸ್ ಥಿಂಗ್ಸ್. ಈ ತರ ನಮಗೆ ಗೊತ್ತಾದಾಗ ಏನಾಗುತ್ತೆ, ವಿ ಫೀಲ್ ಮೋರ್ ಕಾನ್ಫಿಡೆಂಟ್. ಐ ಹ್ಯಾವ್ ಸೀನ್ ಟೀಚರ್ಸ್ ಟೆಲಿಂಗ್, ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಬರೀ ಸ್ಮಾರ್ಟ್ ಬೋರ್ಡ್ ಇರಲ್ಲ, ವೈಟ್ ಬೋರ್ಡ್ ಇರಲ್ಲ, ಚಾಕ್ ಪೀಸ್ ಚಾಕ್ ಪೀಸ್ ಅಂತಾರೆ. ಚಾಕ್ ಪೀಸ್ ಅನ್ನೋ ವರ್ಡ್ ಇಲ್ಲ. ವಿ ಆರ್ ಸಪೋಸ್ ಟು ಸೇ ಅ ಪೀಸ್ ಆಫ್ ಚಾಕ್, ಆರ್ ವಿ ಆರ್ ಸಪೋಸ್ ಟು ಜಸ್ಟ್ ಸೇ ಚಾಕ್. ಪೀಸ್ ಆಫ್ ಚಾಕ್ ಹೇಳ್ಬೇಕು. ಸೊ ನಾನು ಕ್ಲಾರಿಟಿ ಕೊಡ್ಬೇಕು. ನಾನು ಹೊಸದ್ ಏನ್ ಕಲ್ತಿದ್ದೀನಲ್ಲ, ನಾನು ಕ್ಲಾಸ್ ರೂಮ್ ಅಲ್ಲಿ ಯೂಸ್ ಮಾಡ್ತೀನ, ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಯೂಸ್ ಮಾಡ್ತೀನ, ಮೀಟಿಂಗ್ ಅಲ್ಲಿ ಯೂಸ್ ಮಾಡ್ತೀನ. ಓಕೆ, ಕ್ವಿಂಟ್ ಎಸೆನ್ಷಿಯಲ್ ಪದ ಕಲ್ತಿದ್ದೀನಿ, ಇವತ್ತು ನಾನು ಇದನ್ನ ಮೀಟಿಂಗ್ ಅಲ್ಲಿ ಯೂಸ್ ಮಾಡ್ತೀನಿ. ಹೆಂಗ್ ಯೂಸ್ ಮಾಡ್ತೀನಿ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ಬೇಕು ಮೈಂಡ್ಗೆ. ದೆನ್ ಐ ಗೋ ಟು ಸ್ಕೂಲ್. ನಾನು ಸ್ಕೂಲಲ್ಲಿ ಹೆಂಗ್ ಯೂಸ್ ಮಾಡ್ತೀನಿ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ಬೇಕು, ಪ್ರಾಕ್ಟೀಸ್ ಕೊಡ್ಬೇಕು. ಜಸ್ಟ್ ಕ್ಲಾರಿಟಿ ವಿಲ್ ನಾಟ್ ವರ್ಕ್. ಮಲ್ಟಿಪಲ್ ಟೈಮ್ಸ್ ಪ್ರಾಕ್ಟೀಸ್. ನಾನು ಈ ಜಾಗದಲ್ಲಿ ನಾನು ವಿಜುವಲೈಸ್ ಮಾಡಿಕೊಂಡು, ನಾನು ಓಕೆ ಫೈನ್ ಇದನ್ನ ಯೂಸ್ ಮಾಡ್ತೀನಿ ಅಂತ ನಾನು ಕ್ಲಾರಿಟಿ ಕೊಡ್ಬೇಕು. ಒಂದ್ಸತಿ ನಾನು ಕ್ಲಾರಿಟಿ ಕೊಟ್ಮೇಲೆ ಆಕ್ಚುಲ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಮೈಂಡ್ ಕೈ ಕೊಡುತ್ತೆ ಸರ್. ಹ್ಮ್ ಹ್ಮ್ ಹ್ಮ್. ನಾನು ಯೂಸ್ ಮಾಡ್ಬೇಕು ಅನ್ಕೊಂಡೆ,
ಬಟ್ ಏನೋ ಸಡನ್ ಆಗಿ ಆ ಪದ ಬರ್ಲಿಲ್ಲ ನನಗೆ ಮೈಂಡಲ್ಲಿ. ಯಾಕಂದ್ರೆ ನಾವು ಪ್ರಾಸೆಸ್ ಇಟ್ಕೊಂಡಿರಲ್ಲ. ವಿ ನೀಡ್ ಟು ಆಕ್ಚುಲಿ ಯೂಸ್ ದೆಮ್. ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್, ಯೂಸ್ ದೆಮ್. ಕಮಾಂಡ್ ಕೊಡಬೇಕು, ಕ್ಲಾರಿಟಿ ಇರಬೇಕು. ವಿ ನೀಡ್ ಟು ಯೂಸ್ ದೆಮ್. ಎಷ್ಟು ರೀಸನ್ಸ್ ಕೊಡುತ್ತೆ ಮೈಂಡ್ ಯೂಸ್ ಮಾಡದೇ ಇರೋದಕ್ಕೆ. ಒಂದು ಹೊಸ ಪದ ನಾನು ಕಲ್ತಿದ್ದೀನಿ, ಡಾಟ್ ಅನ್ನೋ ಪದ ಕಲ್ತಿದ್ದೀನಿ ಅಂದ್ರೆ ಅದನ್ನ ಯೂಸ್ ಮಾಡ್. ನನ್ನ ಜೊತೆ ಯಾರೂ ಇಲ್ಲ ಇಂಗ್ಲಿಷ್ ಮಾತಾಡಕ್ಕೆ, ನನ್ನ ಜೊತೆ ಇರೋರೆಲ್ಲ ಕನ್ನಡ ಮಾತಾಡ್ತಾರೆ. ನಾನು ಹಿಂಗ್ ಯೂಸ್ ಮಾಡ್ಲಿ? ಯಾರಿಗೂ ಅರ್ಥನೇ ಆಗಲ್ಲ ನಾನು ಮಾತಾಡಿದ್ರೆ. ಅಲ್ಲ, 10 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಲ್ ದೀಸ್ ಇಯರ್ಸ್ ಐ ಹ್ಯಾವ್ ಬೀನ್ ಟಾಕಿಂಗ್ ಓನ್ಲಿ ಕನ್ನಡ. ಆಲ್ ದೀಸ್ ಇಯರ್ಸ್ ಐ ಹ್ಯಾವ್ ಬೀನ್ ಟಾಕಿಂಗ್ ಓನ್ಲಿ ತೆಲುಗು. ಹೌ ಕ್ಯಾನ್ ಐ ಸಡನ್ಲಿ ಶಿಫ್ಟ್ ಟು ಇಂಗ್ಲಿಷ್? ಸಡನ್ ಆಗಿ ಹೆಂಗ್ ಇಂಗ್ಲಿಷ್ ಮಾತಾಡ್ಲಿ? ಎಷ್ಟು ರೀಸನ್ಸ್ ಕೊಡುತ್ತೆ ಸರ್ ಮೈಂಡ್, ನಾಟ್ ಟು ಲರ್ನ್, ನಾಟ್ ಟು ಯೂಸ್. ಬಟ್ ವಿ ಹ್ಯಾವ್ ಟು ಸ್ಲೋಲಿ ಸೀಪ್ ಇನ್. 10 ವರ್ಷ ಒಂದೇ ಜಾಗದಲ್ಲಿದ್ದೀವಾ? ಫಸ್ಟ್ ಬರೀ ಗುಡ್ ಮಾರ್ನಿಂಗ್ ಹೇಳಕ್ ಶುರು ಮಾಡಬೇಕು. ದೆನ್ ಟೇಕ್ ಇಟ್ ಟು ಎಕ್ಸ್ಟ್ಯಾಟಿಕ್ ಮಾರ್ನಿಂಗ್. ನಿಧಾನಕ್ಕೆ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಕನ್ನಡ ಮಾತಾಡ್ತಾ ಆಡ್ತಾನೆ ಮಧ್ಯದಲ್ಲಿ ಒಂದು ಇಂಗ್ಲಿಷ್ ಸೆಂಟೆನ್ಸ್ ಸೇರಿಸ್ಬಿಡ್ಬೇಕು. ಎದುರುಗಡೆ ಇರೋರ್ಗೂ ಗೊತ್ತಾಗ್ಬಾರ್ದು, ನಮಗೂ ಹ್ಮ್. ಗೊತ್ತಾಗ್ಬಾರ್ದು. ಯಾರೋ ಹೊಸಬ್ರು ಇವಾಗ ಇಂಗ್ಲಿಷ್ ಕಲಿತಾ ಇದ್ದಾರೆ ಅನ್ಕೊಳ್ಳಿ. ಹಾ ಹಲೋ, ಏನ್ ಮಾಡ್ತಾ ಇದ್ದೀರಾ? ಓಕೆ ಫೈನ್. ಹೌ ವಾಸ್ ದ ಫಂಕ್ಷನ್? ಪ್ರೋಗ್ರಾಮ್ ಇತ್ತಲ್ಲ, ಚೆನ್ನಾಗಾಯ್ತಾ? ಹಾ, ಓಕೆ ಓಕೆ, ಐ ಜಸ್ಟ್ ಕಾಲ್ ಟು ಆಸ್ಕ್ ದ ಸೇಮ್. ಅದನ್ನೇ ಕೇಳೋಣ ಅಂತ ಕಾಲ್ ಮಾಡಿದೆ. ಅವ್ರಿಗೆ ಅಸೆಸ್ ಮಾಡಕ್ಕೆ, ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತಿದ್ರೆ ಸಾಕು. ಎದುರುಗಡೆ ಇರೋರ್ಗೆ ಪ್ರದರ್ಶನ ಮಾಡೋ ಅವಶ್ಯಕತೆನೇ ಇಲ್ಲ. ನಾನ್ ಜೋರಾಗಿ ಮಾತಾಡಕ್ ಹೋಗಿ ತೊದಲಿ ಭಯ ಪಟ್ಕೊಂಡು ಇಂಗ್ಲಿಷ್ ಮಾತಾಡೋದೇ ಬೇಡ ಅಂತ ವಾಪಸ್ ಬಂದು ಇನ್ನೀ ಭಾಷೆ ಕಲಿಯಕ್ ಹೋಗಲ್ಲಪ್ಪ ಅಂತೆಲ್ಲಾ ಅನ್ಕೊಳ್ಳೋ ಬದಲು, ನಿಧಾನಕ್ಕೆ ಸ್ವಲ್ಪ ಸೀಪಿನ್ ಮಾಡ್ತಾ 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 ಒಂದು ಪದ, ಒಂದು ವಾಕ್ಯ, ಒಂದು ಪ್ರಶ್ನೆ, ನಿಧಾನಕ್ಕೆ ಸೀಪಿನ್ ಮಾಡ್ತಾ 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 ಯೂಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕಾದ್ರೆ ತೊದಲ್ತೀವಿ. ಡಿಡ್ ಯು ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್ ಅಂತ ಕೇಳೋಣ ಅಂತ ಹೋಗಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಇನ್ನೇನೋ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಬೇಡಪ್ಪ ಇದ್ರ ಸವಾಸ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಡೂಯಿಂಗ್ ದಟ್. ದೇ ವಿಲ್ ಡಿಸೈಡ್, ಎಸ್ ನಾನು ಯೂಸ್ ಮಾಡ್ತೀನಿ, ಎಸ್ ಐ ವಿಲ್ ಡೂ ದಟ್. ಇನ್ನೇನ್ ಹೋಗಿ ಮಾತಾಡ್ಬೇಕು, ಮಾತಾಡ್ಬೇಕಾದ್ರೆ ತೊದಲ್ ಬಿಡ್ತಾರೆ. ಅವ್ರೇನ್ ಅನ್ಕೊಂಡ್ಬಿಟ್ರು, ಅವ್ರಿಗೆ ಅರ್ಥನೇ ಆಗಲ್ಲ. ಎದುರುಗಡೆ ಇರೋರು ಹಿಂಗ್ ನೋಡ್ತಾರೆ, ಹಂಗ್ ನೋಡ್ತಾರೆ. ಹ್ಮ್. ಅವ್ರು ಏನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನನ್ನ ಫೀಲಿಂಗ್ ಹೇಗಿದೆ ನಾನು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ, ಹೌ ಆಮ್ ಐ ಫೀಲಿಂಗ್ ವೆನ್ ಐ ಆಮ್ ಟಾಕಿಂಗ್ ಇಂಗ್ಲಿಷ್, ದಟ್ ಕೌಂಟ್ಸ್ ಅ ಲಾಟ್. ಹೌ ಆಮ್ ಐ ಫೀಲಿಂಗ್? ನಾನು ಯಾರಿಗೋ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ, ಭಯ ಪಟ್ಕೊಂಡು ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ ಫಿನಿಶ್. ಐ ವಿಲ್ ನೆವರ್ ಲರ್ನ್ ನೆಕ್ಸ್ಟ್. ಓಕೆ ಓಕೆ. ಯಾರಿಗೋ ಗುಡ್ ಮಾರ್ನಿಂಗ್ ಹೇಳ್ಬೇಕಾರೆ ಖುಷಿಯಾಗಿ ಹೇಳ್ಬಿಟ್ರೆ ಸರ್, ವೆನ್ ಐಮ್ ಹ್ಮ್. ಹ್ಯಾಪಿಲಿ ಟೆಲಿಂಗ್ ಹ್ಮ್. ವಿಶಿಂಗ್ ಗ್ರೀಟಿಂಗ್ ದ ಪರ್ಸನ್, ತೊದ್ಲುದ್ರೂ ನಾನೇ ರಿಪೇರಿ ಮಾಡ್ಕೊಂಡ್ಬಿಡ್ತೀನಿ. ಗುಡ್. ತೊದ್ಲುದ್ರೂ ನಾನೇ ರಿಪೇರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ದ ಮೇನ್ ಪಾಯಿಂಟ್ ಇಸ್ ದಟ್, ನಾನು ರಿಯಲ್ ಆಗಿ ಮಾತಾಡ್ಬೇಕಾದ್ರೆ ತೊದ್ಲಿದ್ರೆ, ರಿಯಲ್ ಆಗಿ ಮಾತಾಡ್ಬೇಕಾದ್ರೆ ಡ್ರಾಪ್ ಆದ್ರೆ, ಆಮ್ ಐ ಡಸ್ಟಿಂಗ್ ಮೈ ಸೆಲ್ಫ್ ಅಂಡ್ ಪಿಕ್ಕಿಂಗ್ ಅಪ್ ಮೈ ಸೆಲ್ಫ್? ವಾಪಸ್ ಮತ್ತೆ ಅದನ್ನ ಮಾತಾಡ್ತಾ ಇದ್ದೀನಾ? ವಿ ಡೋಂಟ್ ರಿಯಲೈಸ್ ಎಷ್ಟೊಂದು ಕೋಟಿ ಜನ ಇದ್ದಾರೆ, ಒಬ್ಬರ ಮುಂದೆ ನಾನೇನೋ ತೊದಲ್ಬಿಟ್ಟೆ, ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ಬೇಡಪ್ಪ ಸುಮ್ಮನೆ ಕನ್ನಡದಲ್ಲಿ ಮಾತಾಡಿ ಸೇಫ್ ಆಗಿದ್ಬಿಡೋಣ. ಸೊ ಆ ಹ್ಮ್. ಹ್ಮ್. ಸೇಫ್ ಆಗಿರ್ಬೇಕು ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನ ಯೂಸ್ ಮಾಡಕ್ ಬಿಡಲ್ಲ. ಯೂಸ್ ಹ್ಮ್. ಮಾಡಿದಾಗ ತಪ್ಪಾಗುತ್ತೆ, ತೊದಲ್ತೀವಿ, ಕರೆಕ್ಷನ್ ಮಾಡ್ಕೊಳ್ಬೇಕು. ರಿಪೀಟೆಡ್ ಆಗಿ ವಿ ನೀಡ್ ಟು ಕರೆಕ್ಟ್ ಇಟ್ ಅಗೇನ್ ಅಂಡ್ ಅಗೇನ್. ಸೊ ಯಾವಾಗ ನಾನು ರಿಪೀಟೆಡ್ ಆಗಿ ಮಾಡ್ತೀನೋ, ರಿಪೀಟೆಡ್ ಆಗಿ ಕಮಾಂಡ್ ಕೊಟ್ಟು ಯೂಸ್ ಮಾಡ್ತೀನೋ, 7 ಟೈಮ್ಸ್ ನಾನು ಕಮಾಂಡ್ ಕೊಟ್ಟು ಯೂಸ್ ಮಾಡ್ಬೇಕು ಒಂದು ಹೊಸ ಪದನ. ಓಕೆ ಓಕೆ. 7 ಟೈಮ್ಸ್. ಹೌ ಮೆನಿ ಟೈಮ್ಸ್? ಸೆವೆನ್ ಟೈಮ್ಸ್ ಸೆವೆನ್ ಯೂಸ್ ಟೈಮ್ಸ್ ಮಾಡ್ಬೇಕು. ಓಕೆ 7 ಟೈಮ್ಸ್. ಒನ್ಸ್ ಓಕೆ. ಐ ಲರ್ನ್ ಅ ನ್ಯೂ ವರ್ಡ್, ಕ್ಲಾರಿಟಿ, 7 ಟೈಮ್ಸ್ ಯೂಸ್ ಮಾಡ್ಬೇಕು. ಈ ಪ್ರಾಸೆಸ್ ನ ಬ್ರೇಕ್ ಮಾಡ್ಬಿಡ್ತೀವಿ ಸರ್. ಓಕೆ. 7 ಟೈಮ್ಸ್ ನಾನು ಒಂದು ಪದನ ಕಲ್ತಾಗ ಆಟೋಮ್ಯಾಟಿಕ್ ಆಗಿ ಆ ಪದ ಪಾಪಪ್ ಆಗುತ್ತೆ. ಹ್ಮ್. ಅವಾಗ ನಾನು ಆ ಪದ ಕಲ್ತಿದ್ದೀನಿ ಅಂತ ಅರ್ಥ. ಗ್ರೇಟ್. Automatically it pops up. See, for example, few months back ಕ್ವಿಂಟೆಸೆನ್ಷಿಯಲ್ ಅನ್ನೋ ಪದ ನಾನು ಕಲ್ತು ಕಮಾಂಡ್ ಕೊಟ್ಟು ಯೂಸ್ ಮಾಡಿ ಮಾಡಿ ಇವತ್ತು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಆಟೋಮ್ಯಾಟಿಕ್ ಆಗಿ ಪಾಪಪ್ ಆಯ್ತು. ದಟ್ ಮೀನ್ಸ್ ಐ ನೋ ದ ವರ್ಡ್. ನಾನು ಓಕೆ ಸುಮ್ಮನೆ ಹೋಗಿ ಓಕೆ. ಡಿಕ್ಷನರಿಲಿ ಕ್ವಿಂಟೆಸೆನ್ಷಿಯಲ್ ಅಂದ್ರೆ ಇದು, ಅಥವಾ ಇಲ್ಲಿ ಸುಮ್ಮನೆ ಕೇಳಿಸ್ಕೊಂಡೆ, ವಿ ವಿಲ್ ನಾಟ್ ಲರ್ನ್. ಹ್ಮ್ ಹ್ಮ್ ಹ್ಮ್. ನಾನು ಕಮಾಂಡ್ ಕೊಟ್ಕೋಬೇಕು, ಕಮಾಂಡ್ ಹ್ಮ್. ಕೊಟ್ಟು ಮಾತಾಡ್ಬೇಕು. ಮಾತಾಡಕ್ ಹೋದಾಗ ತೊದಲ್ತೀನಿ, ತಪ್ಪು ಬಳಸ್ತೀನಿ, ಕರೆಕ್ಷನ್ ಮಾಡ್ಕೊಳ್ಬೇಕು. ಹ್ಮ್. ಪದೇ 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 ಮಾತಾಡ್ಬೇಕು. 7 ಟೈಮ್ಸ್ ಕಮಾಂಡ್ ಕೊಟ್ಟು ಯೂಸ್ ಮಾಡ್ಬೇಕು. ಯಾವಾಗ ಆಟೋಮ್ಯಾಟಿಕ್ ಆಗಿ ಆ ಪದ ಪಾಪ್ಕಾರ್ನ್ ತರ ಬರ್ಬೇಕು ನಮ್ಮ ಬಾಯಿಂದ, ಠಂಗ್ ಅಂತ. ಆ ಅವಾಗ ಆ ಪದನ ಕಲ್ತಿದ್ದೀನಿ. ಸೊ ನೀವು ಚಿಂತನೆ ಹಾಗೂ ಚಿಂತೆ ಬಗ್ಗೆ ವ್ಯತ್ಯಾಸ ಹೇಳ್ಕೊಟ್ಟಾಗುನು ಫಸ್ಟ್ ಮೆಮರೈಸ್ ಮಾಡ್ತಾ ಇದ್ದೆ. ಆಮೇಲೆ ಇದು ಹಿಂಗಲ್ವಾ ಹಿಂಗಲ್ವಾ ಅಂತ ಸೆಂಟೆನ್ಸ್ ಫ್ರೇಮ್ ಮಾಡ್ತಾ ಇದ್ದೆ.
ಯಾವಾಗ ನಾನು ಮಾತಿನ ಮಧ್ಯ ಸರಾಗವಾಗಿ ಆ ಪದವನ್ನ ಬಳಸಕ್ಕಾಗ್ತಾ ಇದೆ, ಐ ಹ್ಯಾವ್ ಲರ್ನ್ ದಟ್. ಸೊ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಶುಡ್ ಆಟೋಮ್ಯಾಟಿಕಲಿ ಪಾಪ್ ಅಪ್. ಏನೋ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಏನೋ ಹರಿಬಿರಿಲಿದ್ದೀನಿ, ಡಾಟ್ ಅನ್ನೋ ಪದ ಬಂತ. ಎಸ್, ಐ ಹ್ಯಾವ್ ಲರ್ನ್, ಇದು ಜಸ್ಟ್ ಒಂದು ಪದ. ಸೊ ನಾವು ಭಾಷೆಯನ್ನ ಕಲಿಬೇಕು ಅಂದ್ರೆ ಈ ಪ್ರಾಸೆಸ್ ಸ್ವಲ್ಪ ಟೈಮ್ ತಗೊಂಡ್ರು ಪರ್ಮನೆಂಟ್ ಆಗಿ ಕಲ್ತು ಬಿಡ್ತೀವಿ ಸರ್. ವೆರಿ Throughout this ಗುಡ್, ವೆರಿ process, ಗುಡ್. we will surely learn. So this is ಕರೆಕ್ಟ್. the entire process. So that repetition, correction, and we should wait till the word automatically pops up. ವಾವ್, Then, ವಾವ್, ಗ್ರೇಟ್. yes, ಅರ್ಥ ಮಾಡ್ಕೊಂಡಿದೀನಿ. Yes, this is the entire process of learning, sir. ವೆರಿ ಗುಡ್, ವೆರಿ ಗುಡ್, ಗ್ರೇಟ್.